ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಡೇಟ್ಸ್ ಖರ್ಜೂರ ಇದೆಯಲ್ವಾ, ನಾನು ಬೆಳಗ್ಗೆ ಇವತ್ತು ಮಾರ್ನಿಂಗ್ ತಿನ್ನೋಕ್ಕಾಗಲ್ಲ, ಅದಕ್ಕೆ ಡ್ಯೂಟಿ ಟೈಮಲ್ಲಿ ಬಂದುಬಿಟ್ಟು ತಿಂತಾಯಿದ್ದೀನಿ. ಇದು ತುಂಬ ಒಳ್ಳೆಯದಲ್ವ ನಮ್ಮ ಬ್ಲಡ್ಡಿಗಾಗಲಿ ನಮ್ಮ ದೇಹಕ್ಕಾಗಲಿ. ಯಾವಾಗಲೂ ನಾವು ಮಾರ್ನಿಂಗ್ ರೈಸಿನ್ಸ್ ಆರ್ ಡೇಟ್ಸ್ ಏನಾದರೂ ತಿನ್ನಬೇಕಂತೆ. ಸೊ ನನಗೆ ಈ ಅಭ್ಯಾಸ ಇದೆ. ಸೊ ನಾನು ತಿಂತೀನಿ. ಆ್ಯಂಡ್ ನನ್ನ ಬ್ಲಡ್ ಸ್ವಲ್ಪ ಕಮ್ಮಿ ಆಗೋ ಜಾಸ್ತಿ ಚಾನ್ಸಸ್ ತುಂಬ ಇದೆ. ನನಗೆ ಅದೇ ಒಂದು ಪ್ರಾಬ್ಲಮ್, ಬ್ಲಡ್ ಕಮ್ಮಿ ಆಗೋದು. ಸೊ ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇದೆ ಆ ಥರ ಇರುತ್ತಲ್ವ, ಸೊ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಮತ್ತು ಬಿ ಪಿ ಬರುತ್ತೆ, ಹಂಗೆಲ್ಲ ಆದಾಗ ಬಿ ಪಿ ಲೋ ಆಗೋದು, ಹಂಗೆಲ್ಲ ಆದಾಗ ನಾವು ಮಾರ್ನಿಂಗ್ ರೈಸಿನ್ಸ್ ಆಗಿರ್ಬೋದು, ಅಂದರೆ ಒಣದ್ರಾಕ್ಷಿ ಆರ್ ಡೇಟ್ಸ್ ಕೂಡ ನೀವು ತಿನ್ಬೋದು. ಒಣದ್ರಾಕ್ಷಿನೂ ತುಂಬ ಒಳ್ಳೆಯದೇ ಹೆಲ್ತಿಗೆ. ಸೊ ಇನ್ ಕೇಸ್ ನಿಮಗೆ ಒಣದ್ರಾಕ್ಷಿ ತಿನ್ನೋಕ್ಕಾಗಿಲ್ಲ ಅಂದರೆ ನೀವು ಡೇಟ್ಸ್ ತಿನ್ಬೋದು. ಆ್ಯಕ್ಚುಲಿ ನನಗೆ ಒಣದ್ರಾಕ್ಷಿ ಸ್ವಲ್ಪ ಆಗಲ್ಲ, ಯಾಕಂದರೆ ನಾಲ್ಗೆ ಕತ್ರಿ ಆಗುತ್ತೆ ಅದು ತಿಂದರೆ. ಅದಕ್ಕೋಸ್ಕರ ಡೇಟ್ಸ್ ತಿಂತಾಯಿದ್ದೀನಿ. ವೆರಿ ಹೆಲ್ಪ್ಫುಲ್ ನಮ್ಮ ಒಂದು ಬ್ಲಡ್ಡಿಗೆ, ಯಾಕಂದರೆ ನನಗೆ ಬೀಟ್ರೂಟ್ ಜ್ಯೂಸ್ ಆಗಲ್ಲ, ಆಮೇಲೆ ಆಮ್ಲ ಜ್ಯೂಸ್ ಕೂಡ ಆಗಲ್ಲ ನನಗೆ ಕುಡಿದ್ರೆ. ಸೊ ನನಗೆ ಹೊಟ್ಟೆ ಕೆಡುತ್ತೆ, ಅದಕ್ಕೋಸ್ಕರ ನಾನಿವಾಗ ಡೇಟ್ಸ್ ತಿಂತಾಯಿದ್ದೀನಿ. ಯಾರು ಡಾಕ್ಟರ್ ಹಾಗೆ ಹೇಳ್ತಾರೆ, ಇವಾಗ ಬ್ಲಡ್ ಇಲ್ಲ ಅಂತಂದರೆ ಅವರು ಹೇಳೋದೇ ಡೇಟ್ಸ್ ತಿನ್ನಿ, ರೈಸಿನ್ಸ್ ತಿನ್ನಿ, ಇಲ್ಲಾಂದರೆ ಇನ್ ಕೇಸ್ ನಿಮಗೆ ಬೀಟ್ರೂಟ್ ಪಲ್ಯ ಆ ಥರ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ನನ್ನ ಬೆಸ್ಟ್ ಸಜೆಷನ್ ಏನಂದರೆ ಡೇಟ್ಸ್. ಏನು ಸಿಹಿನೂ ಇರುತ್ತೆ ಆ್ಯಂಡ್ ಎಸ್, ಜಾಸ್ತಿ ನಮಗೆ ಬ್ಲಡ್ ಜಾಸ್ತಿ ಆಗಬೇಕಂದ್ರೆ ನಾವು ಜಾಸ್ತಿ ಸಿಹಿ ತಿನ್ನಬೇಕು. ಸೊ ತುಂಬ ಓವರಾಗಿ ತಿಂದ್ರೂ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಫ್ರೂಟ್ಸ್ ಆರ್ ಒಣ ದ್ರಾಕ್ಷಿ ಆ ಥರ ತಿಂದರೆ ಸ್ವಲ್ಪ ಬಾಡಿನೂ ಸ್ಟ್ರೆಂತ್ ಬರುತ್ತೆ. ಸೊ ಈ ಬೇರೆ ಎಲ್ಲ ಜಂಕ್ಸ್ ಎಲ್ಲ ತಿನ್ನೋದಕ್ಕಿಂತ ಮಾರ್ನಿಂಗ್ ಈವನ್ ಒಣದ್ರಾಕ್ಷಿನೂ ಹಾಗೇ ನೈಟ್ ನೀವೊಂದು 5 ಆ ಥರ ನೀರಲ್ಲಿ ಅಂದರೆ ನೀರಲ್ಲಿ ಹಾಕಿಟ್ರೆ ಅದು ಬೆಳಿಗ್ಗೆ ಆಗುವಾಗ ದ್ರಾಕ್ಷಿ ತುಂಬ ಚೆನ್ನಾಗಿ ದೊಡ್ಡದಾಗಿರುತ್ತೆ. ಸೊ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಪಾಯಸಕ್ಕೆ ಹಾಕಿದಾಗ ಹೆಂಗಾಗುತ್ತೋ ಸೊ ಸೇಮ್ ಆಗುತ್ತೆ ಆ ಥರನೇ, ಅದನ್ನು ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್, ಡೇಟ್ಸ್ ನಿಮಗೆ ಈ ಥರನೇ ತಿನ್ನೋಕ್ಕಾಗದೇ ಇದ್ದರೆ ನೀವು ಅದನ್ನು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಜ್ಯೂಸ್ ಥರ ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಬೇಕಿದ್ರೆ ಕುಡಿಬೋದು. ನಾನು ಆ ಥರ ಕುಡಿತಾ ಇಲ್ಲ, ಬಿಕಾಸ್ ಮಿಲ್ಕ್ ತುಂಬ ಕಫ ತರುತ್ತೆ ಅಂತ ಹೇಳಿಬಿಟ್ಟು, ಕಫ್ ಆಗುತ್ತೆ ಮಿಲ್ಕಲ್ಲಿ. ಅದಕ್ಕೋಸ್ಕರ ನಾನು ಈ ಥರನೇ ಒಂದೊಂದು ತಿಂದರೂ ಏನು ಪ್ರಾಬ್ಲಮ್ ಆಗಲ್ಲ. ಕೆಲವರು ಕರಿಬೇವು ತಿಂತಾರೆ ಬೆಳಿಗ್ಗೆ, ಸೊ ಆ ಥರನೂ ಆಗುತ್ತೆ, ಪ್ರಾಬ್ಲಮ್ ಏನೂ ಇಲ್ಲ. ಸೊ ತಿನ್ಬೋದು. ಈ ಥರ ಬ್ಲಡ್ಡಿಗೆ ಏನು ಬೇಕೋ ಆ ಥರ ವಿಟಮಿನ್ಸ್ ನಾವು ಹಾಕಬೇಕಾಗುತ್ತೆ. ಕ್ಯಾರೆಟ್ ತಿಂತಾರೆ ಕೆಲವರೆಲ್ಲ ಮಾರ್ನಿಂಗ್. ಸೊ ನಾನು ಆಲ್ಮೋಸ್ಟ್ ಕ್ಯಾರೆಟ್ ತಿಂತೀನಿ, ಅಂದರೆ ಪಲಾವ್ಗೆಲ್ಲ ಮಾಡುವಾಗ ತಂದಿದ್ದನ್ನು ನಾನು ಎಕ್ಸ್ಟ್ರಾ ಇಟ್ಕೊಂಡು ನಾನು ತಿಂದುಬಿಡ್ತೀನಿ. ಆ ಥರ ಎಲ್ಲ ಗೆಣಸು ಅದೆಲ್ಲ ತಿನ್ನೋದು ತುಂಬ ಒಳ್ಳೆಯದು. ಗೆಣಸು ಕೂಡ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಆದಷ್ಟು ತರಕಾರಿ, ಈಗ ವಾಟರ್ ಮೆಲನಲ್ಲೂ ಏನೋ ಹೇಳ್ತಾ ಇದ್ದಾರೆ, ಸೊ ಆದಷ್ಟು ತರಕಾರಿನ ತಿನ್ನಿ, ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.